Morning everyone. In this presentation, I'm going to discuss how to generate prime numbers using maxima. So the problem of consideration is about generating all possible prime numbers less than or equal to a given positive integer n. So to begin with, prime number ಅಂದ್ರೆ ಏನು ಅಂತ ನೋಡೋದಕ್ಕೆ ಹೋದ್ರೆ a positive integer p greater than 1 is called a prime or prime number if the only positive divisors of p are 1 in itself. ಅಂದರೆ ಒಂದು ಪಾಸಿಟಿವ್ ಇಂಟೀಜರ್ ವೆರಿ ಇಂಪಾರ್ಟೆಂಟ್ಲಿ ಗ್ರೇಟರ್ ದ್ಯಾನ್ 1, ಯಾವುದಾದ್ರೂ ಒಂದು ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 1 ತೊಗೊಂಡು ಅದನ್ನು ಪ್ರೈಮ್ ಅಂತ ಕರಿಬೇಕಂತಿದ್ರೆ ಅದರ ಪಾಸಿಟಿವ್ ಡಿವೈಸಸ್ ಅಂತ ನೀವು ಹುಡ್ಕಕ್ಕೆ ಹೋದರೆ ಅದಕ್ಕೆ ಇಲ್ಲ 1 ಅಂತ ಇರಬೇಕು ಅಥವಾ ಇಟ್ ಸೆಲ್ಫ್ ಆಗಿರಬೇಕು. ಇವೆರಡನ್ನ ಬಿಟ್ಟು ಬೇರೆ ಯಾವುದೇ ಪಾಸಿಟಿವ್ ಡಿವೈಸಸ್ಸು ಇರಬಾರ್ದು. ಆ ಥರ ಆದರೆ ಸಚ್ ಅನ್ ಇಂಟೀಜರ್ ಇಸ್ ಸೆಡ್ ಟು ಬಿ ಅ ಪ್ರೈಮ್ ನಂಬರ್ ಆರ್ ಸಿಂಪ್ಲಿ ಅ ಪ್ರೈಮ್. And accordingly, positive integer greater than 1 which is not prime is called a composite number. So composite number ಮತ್ತು prime number ಅಂತ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ such a number has to be greater than 1. ಸೊ ಗ್ರೇಟರ್ ದ್ಯಾನ್ 1 ಇದ್ದು ಪ್ರೈಮ್ ಅಂದರೆ ಅದಕ್ಕೆ ಪಾಸಿಟಿವ್ ಡಿವೈಸಸ್ ಬಂದು 1 ಮತ್ತು ಇಟ್ ಸೆಲ್ಫ್ ಅಷ್ಟೇ ಇರಬೇಕು. ಆ್ಯಂಡ್ ಪ್ರೈಮ್ ಅಲ್ಲ ಅಂದರೆ ಕಾಂಪೋಸಿಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ 1 ಅಥವಾ ಅದಕ್ಕಿಂತ ಚಿಕ್ಕದಾಗಿರೋಂಥ ಯಾವುದೇ ನಂಬರ್ ತೊಗೊಂಡ್ರು ಕೂಡ ಇಟ್ ಈಸ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಸೊ ಆಬ್ವಿಯಸ್ಲಿ 0 and 1 ಆರ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್ ನಂಬರ್ಸ್, right? So to understand as to what are primes, we can try to list down all possible primes starting with the smallest prime. Obviously the smallest prime is going to be 2 alva. So 2 is the smallest prime number and that is the only even prime number. ಹಾಗೆಯೇ 2 ಬಿಟ್ಟರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಅಂತ ನೀವು ನೋಡೋದಕ್ಕೆ ಹೋದರೆ 3 is going to be a prime number. 4 is not a prime number because it has 2 as its positive divisor, so automatically 4 is not prime. 5 ಪ್ರೈಮ್ ಆಗುತ್ತೆ, 6 ಪ್ರೈಮ್ ಆಗಲ್ಲ, 7 ಪ್ರೈಮ್ ಆಗುತ್ತೆ, 8 ಪ್ರೈಮ್ ಆಗಲ್ಲ, 9 ಪ್ರೈಮ್ ಆಗಲ್ಲ. ಹಾಗೆ ಹೋಗ್ತಾ ಹೋದರೆ 2, 3, 5, 7, 11, 13, 17, 19 and so on. All these are prime numbers, right? So this is something about prime numbers, and a very important aspect about prime numbers is that every composite number n has a prime factor less than or equal to root n. ಅಂದರೆ ಯಾವುದಾದ್ರು ಒಂದು ಕಾಂಪೋಸಿಟ್ ನಂಬರ್ ತೊಗೊಳೋದಕ್ಕೆ ಹೋದರೆ ಎನ್ ಅನ್ನೋದನ್ನು ಅದರ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹುಡ್ಕೋದಕ್ಕೆ ಹೋದರೆ ಇಟ್ ಸೋ ಹ್ಯಾಪನ್ಸ್ ದಟ್ ಆಲ್ ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ ವಿಲ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ದಟ್ ನಂಬರ್. ಅದರ ಅರ್ಥ ಏನು ಅಂದರೆ if suppose I'm looking for all prime factors of say 36, ಆಗ ನಾನು ಹುಡ್ಕಕ್ಕೆ ಹೋಗಬೇಕಾದ್ರೆ ಐ ಶುಡ್ ಓನ್ಲಿ ಲುಕ್ ಫಾರ್ ಆಲ್ ದ ನಂಬರ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೂಟ್ 36. ಸೊ ಈ ರೂಟ್ 36 ಅಂದರೆ ಆಬ್ವಿಯಸ್ಲಿ ಎಷ್ಟು 6 ಅಲ್ವಾ? ಸೊ 6ಗಿಂತ ಕಡಿಮೆ ಯಾವ್ಯಾವ ನಂಬರ್ಸ್ ಇದೆಯೋ ಅವುಗಳಲ್ಲಿ ಮಾತ್ರ ಹುಡ್ಕೋದ್ರೆ ಹಂಗೆ ಸಾಕು ಪ್ರೈಮ್ ಫ್ಯಾಕ್ಟರ್ಸ್ ಸಿಗುತ್ತವೆ. ಸೊ 6ಇಂದ ಮುಂದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ನ ಹುಡ್ಕೋ ಅಗತ್ಯ ಬರೋದಿಲ್ಲ. ಸೊ ಆಬ್ವಿಯಸ್ಲಿ ಇನ್ ದಟ್ ಕೇಸ್ ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್? 2 and 3 are the only prime factors of 36. The same way, suppose I take the number 108, ಇದಕ್ಕೆ ಬೇಕಾಗುವಂಥ ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ನಾವು ಹುಡ್ಕಕ್ಕೆ ಹೋದರೆ ಇರೋ ಬರೋ ಎಲ್ಲ ನಂಬರ್ಸ್ನ 108 ತನಕ ಹುಡ್ಕೋದಲ್ಲಿ ಅಗತ್ಯ ಇಲ್ಲ, ರೂಟ್ 108 ತನಕ ಹುಡುಕಿದ್ರೆ ಸಾಕಾಗುತ್ತೆ. ವಾಟ್ ಇಸ್ ರೂಟ್ 108? ಆ್ಯಸ್ ವಿ ಆಲ್ ನೋ, ರೂಟ್ 108 ಇಸ್ ಸಮ್ವೇರ್ ಕ್ಲೋಸ್ ಟು 10 ಪಾಯಿಂಟ್ ಸಮಥಿಂಗ್ ಇರುತ್ತೆ ಅಲ್ವಾ? ಸೊ ನೀವು 10 ತನಕ ಇರೋವಂಥ ಯಾವ್ಯಾವ ಫ್ಯಾಕ್ಟರ್ಸ್ ಇದೆಯೋ 108ಗೆ ಅದನ್ನು ಹುಡುಕಿದ್ರೆ ಸಾಕು. ಅವುಗಳಲ್ಲಿ ಇದ್ದರೆ ಪ್ರೈಮ್ ಫ್ಯಾಕ್ಟರ್ಸ್ ಇರುತ್ತವೆ, ಇಲ್ಲಾಂದರೆ ಇರೋದಿಲ್ಲ, ಇನ್ಯಾವುದೂ ಇರೋದಿಲ್ಲ 10ಗಿಂತ ದೊಡ್ಡದು. ಸೊ ಆಬ್ವಿಯಸ್ಲಿ ಏನಾಗಿರುತ್ತೆ ಇದಕ್ಕೆ ಪ್ರೈಮ್ ಫ್ಯಾಕ್ಟರ್ಸು? 2 ಪ್ರೈಮ್ ಫ್ಯಾಕ್ಟರ್ ಆಗಿರುತ್ತೆ, 3 ಪ್ರೈಮ್ ಫ್ಯಾಕ್ಟರ್ ಆಗಿರುತ್ತೆ, 5 ಆಗೋದಿಲ್ಲ, 6 ಪ್ರೈಮ್ ಅಲ್ಲ, 7 ಪ್ರೈಮ್ ಪ್ರೈಮು ಬಟ್ ಇದು ಫ್ಯಾಕ್ಟರ್ ಆಗೋದಿಲ್ಲ, 8 ಅಲ್ಲ ಬಿಕಾಸ್ 8 is not prime, 9 prime ಅಲ್ಲ, 10 prime ಅಲ್ಲ. ಸೊ 2 and 3 are the only prime factors for 108 and so on. ಅರ್ಥ ಆಯ್ತಾ? ಸೊ ದಿಸ್ ಇಸ್ another aspect that has to be remembered. In fact ನಮ್ಮ ಈ ಪ್ರೋಗ್ರಾಮ್ನಲ್ಲಿ we are going to use this particular concept. Then just to know a very important lemma corresponding to primes is the Euclid's lemma, which states that if p is a prime such that it divides a into b, then p divides a or p divides b. ಅಂದರೆ ಒಂದು ಪ್ರೈಮ್ ನಂಬರು
ಒಂದು ಪ್ರೈಮ್ ನಂಬರ್ ಪಿ ಅನ್ನೋದು ಪ್ರಾಡಕ್ಟ್ ಆಫ್ ನಂಬರ್ಸ್ನ ಡಿವೈಡ್ ಮಾಡ್ತಿದೆ ಅಂದರೆ ದೆನ್ ವಿ ಮಸ್ಟ್ ಹ್ಯಾವ್ ದಟ್ ಈದರ್ ದ ಪ್ರೈಮ್ ನಂಬರ್ ಡಿವೈಡ್ಸ್ ಎ ಆರ್ ಇಟ್ ಡಿವೈಡ್ಸ್ ಬಿ. ಎರಡರಲ್ಲಿ ಒಂದನ್ನಾದರೂ ಡಿವೈಡ್ ಮಾಡಲೇಬೇಕು ಪಿ ಪ್ರೈಮ್ ಆಗಿದ್ರೆ. ದಟ್ಸ್ ವಾಟ್ ಇಸ್ ನೋನ್ ಆಸ್ ದ ಯೂಕ್ಲಿಡ್ಸ್ ಲೆಮ್ಮ. ಇಷ್ಟು ನಾವು ನೆನ್ಪಿಟ್ಕೊಂಡು ಈಗ ವಿಲ್ ಲುಕ್ ಅಟ್ ದ ಪ್ರಾಬ್ಲಮ್ಸ್ ಫಸ್ಟ್ ಆಫ್ ಆಲ್ ಆ್ಯಂಡ್ ದೆನ್ ವಿಲ್ ಲುಕ್ ಫಾರ್ ದ ಕೋಡ್. ಸೊ ನಾವು ಎಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ? ದ ಕ್ವೆಶ್ಚನ್ ಇಸ್ ಕಾಮನ್ ಟು in all the problems. We are supposed to generate all the prime numbers up to n, where n is a specific positive integer. For example, in the first problem, we are supposed to generate all possible primes up to 19. Up to and including 19 ಅಂತ ಅರ್ಥ ಮಾಡ್ಕೊಳ್ತೀವಿ ನಾವು. ಸೊ ಫಾರ್ ದಟ್ ಮ್ಯಾಟರ್ ಮ್ಯಾನ್ಯುಯಲಿ ಮಾಡೋದಕ್ಕೆ ಏನು ಜಾಸ್ತಿ ಕೆಲಸ ಇಲ್ಲ. ಸೊ ಏನು ಬರುತ್ತೆ, 19ಗಿಂತ ಚಿಕ್ಕದಾಗಿರುವಂಥದ್ದು ಅಥವಾ ಈಕ್ವಲ್ ಆಗಿರುವಂಥ ಪ್ರೈಮ್ ನಂಬರ್ಸ್ ಲಿಸ್ಟ್ ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ವಿ ಸ್ಟಾರ್ಟ್ ವಿತ್ 2, 3, 5, ಆಮೇಲೆ 7, 8 ಅಲ್ಲ, 9 ಅಲ್ಲ, 10 ಅಲ್ಲ, 11 is a prime, 13 is a prime, 13 ನೆಕ್ಸ್ಟು 14 ಆಗೋದಿಲ್ಲ ಅಲ್ವಾ? ಸೊ 14 ಆಗಲ್ಲ, 15 ಆಗಲ್ಲ. ಆಬ್ವಿಯಸ್ಲಿ ಈವನ್ ನಂಬರ್ಸ್ನ ತೊಗೊಳ್ಳೋ ಹಾಗೆ ಇಲ್ಲ, ಬಿಕಾಸ್ ಆಲ್ ಈವನ್ ನಂಬರ್ಸ್ ಅದರ್ ದ್ಯಾನ್ 2 ಆರ್ ಕಾಂಪೋಸಿಟ್, ಗ್ರೇಟರ್ ದ್ಯಾನ್ 1 ಆಗಿರೋದು ಅಲ್ವಾ? ಸೊ 15 ಆಗಲ್ಲ, 17 is going to be a prime and 19 is going to be a prime. So all these are going to be the primes are equal to 19. So that answers the first question. ಇದೇ ರೀತಿ n equals 24 ತಗೊಂಡ್ರೆ ಇದೇ ಲೆಕ್ಕದಲ್ಲಿ n equals 24ಗೆ if we try to list out all possible primes less than or equal to 24, these numbers are going to be the same because 19 ಇನ್ನು ಮುಂದಕ್ಕೆ ಹೋಗ್ಬೇಕು ನಾವು. ಸೊ 11, 13, 17, 19. ಈಗ ಮುಂದಕ್ಕೆ ಹೋಗ್ತಾ 20 ತೊಗೊಳ್ಳೋ ಹೋಗಿಲ್ಲ. 21 is not prime, 22 is not prime, 23 is going to be a prime, and 24 is not prime. So these are the numbers which are going to be prime. 24 ಈ ಪ್ರಾಬ್ಲಮ್ ಅನ್ನು ನಾವು ಮಾಡೋಕ್ಕಾಗೋದಷ್ಟೇ ಮ್ಯಾನ್ಯುಯಲಿ ಜನರೇಟ್ ಆಲ್ ಪ್ರೈಮ್ ನಂಬರ್ಸ್ ಆಲ್ ನಂಬರ್ಸ್ ಲೆಫ್ಟ್. ಅರ್ಥ ಆಯ್ತಲ್ವಾ? ಸೊ ಮ್ಯಾನ್ಯುಯಲಿ ಮಾಡೋದು ತುಂಬ ಕಡಿಮೆ ಕೆಲಸ ಇರುತ್ತೆ. ಸೊ ಈಗ ಇದನ್ನು ಪ್ರೋಗ್ರಾಮ್ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ಸೊ ದ ಪ್ರೋಗ್ರಾಮ್ ಪಾರ್ಟ್ ಆಫ್ ದಿಸ್ ಐ ವಿಲ್ ಶೇರ್ ದಟ್ ಇನ್ ದ ಮ್ಯಾಕ್ಸಿಮಮ್ ಸ್ಕ್ರೀನ್ ಇಟ್ ಸೆಲ್ಫ್. ಸೊ ಪ್ರೋಗ್ರಾಮ್ ಪಾರ್ಟ್ ಏನಿರುತ್ತೆ ಅಂತ ಇಲ್ಲಿ ನಾನು ತೋರಿಸ್ತೇನೆ. ಒಂದೇ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಟು ಬಿಗಿನ್ ವಿತ್ ವಿಲ್ ಸ್ಟಾರ್ಟ್ ವಿತ್ ದ ಸ್ಟೇಟ್ಮೆಂಟ್ ಕಿಲ್ ಆಲ್ ಯಾಕೆ ಅಂತ ನಮಗೆಲ್ಲರಿಗೂ ಗೊತ್ತು. ನಂತರ n ಅಂತ ಒಂದು ವೇರಿಯೇಬಲ್ ಡಿಫೈನ್ ಮಾಡ್ಕೊಳ್ತೀವಿ. ಆಬ್ವಿಯಸ್ಲಿ n is the number which up to which we are supposed to list out all possible primes. So first example ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ n equals 19 ಕೊಟ್ಟಿರೋದ್ರಿಂದ in this we'll take n equals 19. ನಂತರ we'll define a new variable I as 2. ಇದೇನು ಅಂತ ಹೇಳ್ತೀನಿ ಮುಂದಕ್ಕೆ. ಹಾಗೆ ಕೌಂಟ್ ಅಂತ ಮತ್ತೊಂದು ವೇರಿಯೇಬಲ್ನ ಡಿಫೈನ್ ಮಾಡ್ತೀವಿ and we'll choose it to be 0. Okay, and we'll first of all state this using the print statement. The list of primes less than or equal to n. That means in this example 19 alva. So the list of primes less than or equal to 19 is as follows ಅಂತ ಸ್ಟೇಟ್ ಮಾಡ್ತೀವಿ. ಸ್ಟೇಟ್ ಮಾಡಿದ ಮೇಲೆ ಏನು ಪ್ರೋಗ್ರಾಮ್ ವರ್ಕ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕಾದ್ರು. ಇನ್ಫ್ಯಾಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಲೈಸ್ ಇನ್ ದಿಸ್ ಪಾರ್ಟ್. ಈ ವೈಲ್ ಲೂಪ್ ಏನು ಉಪಯೋಗಿಸ್ತಿದ್ದೀವೋ ಇದು. ಸೊ ಇದ್ರ ಲಾಜಿಕ್ ಫಸ್ಟ್ ಹೇಳ್ಬಿಡ್ತೇನೆ ಹೇಗೆ ಪ್ರೋಗ್ರಾಮ್ ವರ್ಕ್ ಆಗುತ್ತೆ ಅಂತ. ನಂತರ ವಿಲ್ ಲುಕ್ ಅಟ್ ದ ಪ್ರೋಗ್ರಾಮ್ ಇಟ್ಸೆಲ್ಫ್. ಸೊ 19ಗೆ ಸಂಬಂಧಪಟ್ಟಂತೆ ಯಾವ್ಯಾವುದು ಪ್ರೈಮ್ಸ್ ಅಂತ ನಾನು ನೋಡೋದಕ್ಕೆ ಹೋದರೆ, ಫಸ್ಟ್ ಆಫ್ ಆಲ್ ಐ ಸ್ಟಾರ್ಟ್ ವಿತ್ ದ ನಂಬರ್ 2, 3, 4, 5 ಹೀಗೆ ಪ್ರತಿಯೊಂದು ನಂಬರ್ನು ತೊಗೊಳ್ತೇನೆ ಇಲ್ಲಿ ತನಕ 19 ತನಕ. ಸೊ ಇದು ಪ್ರೈಮಾ ಅಂತ ನೋಡ್ತೇನೆ. ಪ್ರೈಮ್ ಆಗಿದ್ದರೆ ಇದನ್ನು ಲಿಸ್ಟಲ್ಲಿ ಹಾಕ್ತೇನೆ, ಪ್ರೈಮ್ ಆಗಿಲ್ಲ ಅಂದರೆ ಲಿಸ್ಟಲ್ಲಿ ಹಾಕಲ್ಲ. ಓಕೆ, ಸೊ ಹೇಗೆ ಈಗ ಫಸ್ಟ್ ಆಫ್ ಆಲ್ 2 ಅನ್ನೋದು ಪ್ರೈಮು, ಸೊ ಅದನ್ನು ಲಿಸ್ಟಲ್ಲಿ ಹಾಕ್ತೀನಿ. ಹಾಗೆ 3 ಅನ್ನೋದು ಪ್ರೈಮು, ಲಿಸ್ಟಲ್ಲಿ ಹಾಕ್ತೀನಿ. 4 ಅನ್ನೋದು ಪ್ರೈಮ್ ಅಲ್ಲ, ಸೊ ಲಿಸ್ಟಲ್ಲಿ ಹಾಕಲ್ಲ. 5 ಅನ್ನೋದು ಪ್ರೈಮು, ಲಿಸ್ಟಲ್ಲಿ ಹಾಕ್ತೀನಿ. 6 ಅನ್ನೋದು ಪ್ರೈಮ್ ಅಲ್ಲ, ಲಿಸ್ಟಲ್ಲಿ ಹಾಕಲ್ಲ. 7 ಪ್ರೈಮು, ಲಿಸ್ಟಲ್ಲಿ ಹಾಕ್ತೀನಿ. 8 ಪ್ರೈಮ್ ಅಲ್ಲ, 9 ಅಲ್ಲ, 10 ಅಲ್ಲ,
11 ಪ್ರೈಮು ಲಿಸ್ಟಲ್ಲಿ ಹಾಕ್ತೀನಿ, ಹಾಗೆ 13 ಪ್ರೈಮು ಲಿಸ್ಟಲ್ಲಿ ಹಾಕ್ತೀನಿ, 14 ಅಲ್ಲ, 15 ಅಲ್ಲ, 16 ಅಲ್ಲ, 17 ಪ್ರೈಮು ಲಿಸ್ಟಲ್ಲಿ ಹಾಕ್ತೀನಿ, 19 ಪ್ರೈಮು ಲಿಸ್ಟಲ್ಲಿ ಹಾಕ್ತೀನಿ. ಓಕೆನಾ? ಇದನ್ನು ಹೇಗೆ ಲಿಸ್ಟಲ್ಲಿ ಹಾಕೋದು, ಹೇಗೆ ಚೆಕ್ ಮಾಡೋದು ಪ್ರೈಮಾ ಅಂತ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಐ ವಿಲ್ ಸ್ಟಾರ್ಟ್ ವಿತ್ ಈಚ್ ಆಫ್ ದೀಸ್ ನಂಬರ್ಸ್. ಸೊ ಐ ಅನ್ನೋದನ್ನು ನಾನು ಈ ನಂಬರ್ ಅಂತಲೇ ಡಿಫೈನ್ ಮಾಡ್ತಿರೋದು. ದಟ್ಸ್ ವೈ ಐ ಹ್ಯಾವ್ ಚೋಸನ್ ಐ ಆಸ್ 2 ಇನಿಷಿಯಲಿ. ಓಕೆ, ಸೊ ಫಸ್ಟ್ ಐ ಈಕ್ವಲ್ಸ್ 2 ಅಂತ ತಗೊಳ್ತೀನಿ. 2 ಪ್ರೈಮಾ ಅಂತ ಚೆಕ್ ಮಾಡ್ತೀನಿ. ಪ್ರೈಮ್ ಅಂದ್ರೇನು ನಮ್ಗೆ ಗೊತ್ತಿರೋ ಹಾಗೆ, ಒಂದು ನಂಬರ್ ಪ್ರೈಮ್ ಆಗಬೇಕಾದ್ರೆ ಅದಕ್ಕೆ ಡಿವೈಸಸ್ ಬಂದು, ಪಾಸಿಟಿವ್ ಡಿವೈಸಸ್ ಬಂದು 1 ಮತ್ತು ಇಟ್ ಸೆಲ್ಫ್ ಆಗಿರಬೇಕು. ಅವುಗಳನ್ನು ಬಿಟ್ಟು ಬೇರೆ ಯಾವುದೂ ಪಾಸಿಟಿವ್ ಡಿವೈಸಸ್ ಇರಬಾರ್ದು. ಸರಿನಾ? ಸೊ ಈಗ 2ಗೆ 1 ಮತ್ತು ಇಟ್ ಸೆಲ್ಫ್ ಅಷ್ಟೇ ಅಲ್ವಾ ಪಾಸಿಟಿವ್ ಡಿವೈಸಸ್ಸು, ಹಾಗಾಗಿ 2 ಪ್ರೈಮು. ಸೊ ಇದನ್ನು ನಾನು ಚೆಕ್ ಮಾಡೋಕ್ಕೆ ಒಂದು ಕಂಡೀಷನ್ ಯೂಸ್ ಮಾಡ್ತೀನಿ. ಏನು ಕಂಡೀಷನ್ನು ನೋಡಿ, ಇಲ್ಲಿ ಪ್ರತಿಯೊಂದು ಐಗೂ ಕೂಡ ಐ ಆಮ್ ಗೋಯಿಂಗ್ ಟು ಡಿಫೈನ್ ಜೆ ಆ್ಯಂಡ್ ಐ ಟೇಕ್ ದ ಫಾರ್ ಲೂಪ್ ಫ್ರಮ್ ಜೆ ಈಕ್ವಲ್ಸ್ 2 ಟು ಸ್ಕ್ವೇರ್ ರೂಟ್ ಆಫ್ ಐ. ಈಗ ಡಿವೈಸಸ್ನ ಹುಡ್ಕೋದಕ್ಕೆ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇಲ್ಲಿ ನಿಮಿಷ, ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ನೋಟಲ್ಲಿ ನನಗೆ ಯಾವ್ಯಾವುದು ಪ್ರೈಮ್ ಡಿವೈಸಸ್ ಸಿಗುತ್ತವೆ, ಪ್ರೈಮ್ ಫ್ಯಾಕ್ಟರ್ಸ್ ಸಿಗುತ್ತವೆ ಅಂದರೆ ಎಲ್ಲೆಲ್ಲೋ ಬರೋ ಎಲ್ಲ ಫ್ಯಾಕ್ಟರ್ಸ್ನೂ ಹುಡ್ಕೋದು ಬೇಕಿಲ್ಲ. ಪ್ರೈಮ್ ಫ್ಯಾಕ್ಟರ್ಸ್ಗೆ ರೂಟ್ ಎನ್ ತನಕ ಹುಡ್ಕೋದ್ರೆ ಸಾಕು ಅಂತ ನಮ್ಗೆ ಗೊತ್ತು. ಸೊ ನಾನು ಏನು ಮಾಡ್ತೀನಿ, ಪ್ರತಿಯೊಂದು ನಂಬರ್ಗೂ ಕೂಡ, ಪ್ರತಿಯೊಂದು ಐಗೂ ಕೂಡ ಐ ಆಮ್ ಗೋಯಿಂಗ್ ಟು ಲುಕ್ ಫಾರ್ ಇಟ್ಸ್ ಪ್ರೈಮ್ ಡಿವೈಸಸ್ ಫ್ರಮ್ 2 ಟು ರೂಟ್ ಐ. 2 ಇಂದ ಶುರು ಮಾಡಿ ರೂಟ್ ಐ ತನಕ ನಾನು ಹುಡುಕ್ತೀನಿ ಪ್ರೈಮ್ ಡಿವೈಸಸ್ಸು. ಸಿಕ್ಕಿದ್ರೆ ಇದ್ರೊಳಗೆ ಪ್ರೈಮ್ ಡಿವೈಸಸ್ ಸಿಗತ್ವೆ, ಇಲ್ಲ ಅಂದರೆ ಪ್ರೈಮ್ ಡಿವೈಸಸ್ ಇರೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಹೇಗೆ ಚೆಕ್ ಮಾಡೋದು ಡಿವೈಸರ ಅಲ್ವಾ ಅಂತ? ಐ ಚೆಕ್ ಇಫ್ ಇದು ಕಮಾಂಡ್ ನಿಮಗೆ ಹೊಸ ಕಮಾಂಡ್ ಇದು. ಇಫ್ ರಿಮೈಂಡರ್ ಆಫ್ ಐ ಕಮ ಜೆ is equal to 0. ಏನು ರಿಮೈಂಡರ್ ಆಫ್ ಐ ಕಮ ಜೆ ಈಕ್ವಲ್ ಟು 0 ಅಂದರೆ, ರಿಮೈಂಡರ್ ಆಫ್ ಐ ಕಮ ಜೆ ಈಕ್ವಲ್ ಟು 0 ಆಗತ್ತಾ ಅಂತ ಚೆಕ್ ಮಾಡೋದು ಅಂದರೆ ಏನರ್ಥ ಅಂದರೆ, ಐನ ಜೆಯಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಆಗ್ತೀಯಾ ಅಂತ ಚೆಕ್ ಮಾಡ್ತಿದ್ದೀನಿ ನಾನು. ಓಕೆ, ಸೊ ಐ ಚೆಕ್ ವೆದರ್ ದ ರಿಮೈಂಡರ್ ವೆನ್ ಐ ಡಿವೈಡೆಡ್ ಬೈ ಜೆ ಇಸ್ 0. ಸೊ 0 ಆಗ್ತಿದೆ ಅಂದರೆ ಅರ್ಥ ಏನು? 0 ಆಗ್ತಿದೆ ಅಂದರೆ ಜೆ ಇಸ್ ಗೋಯಿಂಗ್ ಟು ಬಿ ಅ ಡಿವೈಸರ್ ಫಾರ್ ಐ. ಸೊ ಜೆ ಇಸ್ ಎ ಡಿವೈಸರ್ ಆಫ್ ಐ ಅಂತ ಆಗಿದ ತಕ್ಷಣವೇ ಅರ್ಥ ಏನಾಗುತ್ತೆ, ಐ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಪ್ರೈಮ್ ನಂಬರ್ ಅಂತ ಆಗುತ್ತೆ. ಐ ರಿಪೀಟ್, 2 ಇಂದ ರೂಟ್ ಐ ತನಕ ನಾನು ಯಾವ್ಯಾದರೂ ಒಂದು ನಂಬರು ಈ ಐನ ಡಿವೈಡ್ ಮಾಡ್ತಾ ಅಂತ ನೋಡ್ತೀನಿ. ಯಾವುದಾದ್ರೂ ಒಂದು ನಂಬರ್ ಸಿಕ್ತು ಅಂದರೆ ಅರ್ಥ ಏನಾಗುತ್ತೆ, ಆಗ ಡಿವೈಸಸ್ ಸಿಕ್ತು ಅಂದರೆ ಈ ಐ ಬಂದುಬಿಟ್ಟು ಪ್ರೈಮ್ ಅಲ್ಲ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾನು ಏನು ಹೇಳ್ತೀನಿ ಈಗ, ಫಾರ್ ಜೆ ಈಕ್ವಲ್ಸ್ 2 ಟು ಸ್ಕ್ವೇರ್ ರೂಟ್ ಆಫ್ ಐ ಡೂ ಇಫ್ ರಿಮೈಂಡರ್ ಆಫ್ ಐ ಕಮ ಜೆ ಈಕ್ವಲ್ ಟು 0 ಅಂತ ನೋಡ್ತೀನಿ, ಕಂಡೀಷನ್ ಚೆಕ್ ಮಾಡ್ತೀನಿ. ರಿಮೈಂಡರ್ಸ್ 0 ಆಗ್ತಿದೆ ಅಂದರೆ ನಾವು ವೇರಿಯಬಲ್ ಫ್ಲ್ಯಾಗ್ ಅಂತ ಡಿಫೈನ್ ಮಾಡ್ತೀನಿ. ಆ ಫ್ಲ್ಯಾಗ್ ಅನ್ನೋ ವೇರಿಯಬಲ್ನ ಇನಿಷಿಯಲಿ 0 ಅಂತ ಡಿಫೈನ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ನಾನು ತೋರಿಸ್ತಿರೋ ಹಾಗೆ ಇನಿಷಿಯಲಿ 0 ಅಂತ ಡಿಫೈನ್ ಮಾಡಿರ್ತೀನಿ. ಸಪೋಸ್ ನನಗೆ ಒಂದು ಡಿವೈಸಸ್ ಸಿಕ್ಕಿದ ತಕ್ಷಣವೇ ಆಗೇನಾಗುತ್ತೆ, ಆಗ ವಿ ವಿಲ್ ಡಿಫೈನ್ ದ ಫ್ಲ್ಯಾಗ್ ಟು ಬಿ 1. ಸೊ ಫ್ಲ್ಯಾಗ್ 1 ಅಂತ ಡಿಫೈನ್ ಆಗ್ತಿದೆ ಅಂದರೆ ಅರ್ಥ ಏನು, ಯಾವುದೋ ಒಂದು ರಿಮೈಂಡರ್ ಸಿಕ್ಕಿದೆ ಅಂತ. ಆರ್ ಇನ್ ಅದರ್ ವರ್ಡ್ಸ್, ಫ್ಲ್ಯಾಗ್ 1 ಆಗಿದೆ ಅಂದರೆ ಈ ನಂಬರು ಪ್ರೈಮ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಫ್ಲ್ಯಾಗ್ ಈಕ್ವಲ್ಸ್ 1 ಅಂತ ಡಿಫೈನ್ ಮಾಡ್ತೀನಿ ಯಾವಾಗ ಒಂದು ಡಿವೈಸಸ್ ಸಿಕ್ಕಿದ್ರೆ. ಆ್ಯಂಡ್ ಫ್ಲ್ಯಾಗ್ 1 ಆಗಿದ ತಕ್ಷಣವೇ ನಾನು ಮತ್ತೊಂದು ಡಿವೈಸರ್ ಇದೆಯಾ ಇಲ್ವಾ ಇದಕ್ಕೆ ಅಂತ ಹುಡುಕೋ ಅಗತ್ಯ ಇಲ್ಲ. ಕರೆಕ್ಟ್ ತಾನೇ? ಒಂದೇ ಒಂದು ಡಿವೈಸಸ್ ಸಿಕ್ಕಿದ ತಕ್ಷಣ ಇದು ಪ್ರೈಮ್ ಅಲ್ಲ ಅಂತ ಗೊತ್ತಾಗೋಯ್ತು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಜೆ 2 ಇಂದ ಹಿಡಿದು ಸ್ಕ್ವೇರ್ ರೂಟ್ ಆಫ್ ಐ ತನಕ ಹೋಗುತ್ತಲ್ಲ, ಅದರಲ್ಲಿ 2ಗೋ ಅಥವಾ 3ಗೋ ಯಾವುದೋ ಒಂದು ವ್ಯಾಲ್ಯೂಗೆ ರಿಮೈಂಡರ್ 0 ಆಗಿದೆ ಅಂದರೆ ಅದು ಡಿವೈಸರ್ ಅಂತ ಸಿಕ್ಬಿಡ್ತು. ಸೊ ಮತ್ತಿನ್ನೊಂದು ಡಿವೈಸರ್ ಹುಡ್ಕೋಕೆ ಹೋಗೋದಿಲ್ಲ. ನಾನು ಏನು ಮಾಡ್ತೀನಿ, ಒಂದೇ ಸ್ಟೆಪ್ ಜೆ ಈಕ್ವಲ್ಸ್ 2 ಇಂದ ಸ್ಕ್ವೇರ್ ರೂಟ್ ಆಫ್ ಐ ತನಕ ಹೋಗೋದ್ರ ಬದಲು ಐ ವಿಲ್ ಟೇಕ್ ಜೆ ಟು ಬಿ ಐ ವೆನ್ ದ ಫ್ಲ್ಯಾಗ್ ಇಸ್ 1. ಇಲ್ಲಿ ನೋಡಿ ಅದನ್ನೇ ಹೇಳ್ತೀನಿ ನಾನು. ಸೊ ಫ್ಲ್ಯಾಗ್ 1 ಆದಾಗ ಜೆ ಕೋಲನ್ ಐ ಅಂತ ಕೊಟ್ಬಿಡ್ತೀನಿ ನಾನು. ಸೊ ಜೆ ಕೋಲನ್ ಐ ಅಂತ ಕೊಟ್ಟಿದ ತಕ್ಷಣ ಏನಾಗ್ಬಿಡುತ್ತೆ, ಈ ಜೆ ಇರೋಂಥ ಲೂಪ್ ಇದೆಯಲ್ಲ, ಇದರಿಂದ ಹೊರಗಡೆ ಬಂದುಬಿಡ್ತೀವಿ ನಾವು. ಹೊರಗಡೆ ಬಂದ ಮೇಲೆ ಚೆಕ್ ಮಾಡ್ತೀವಿ ಕಂಡೀಷನ್ನು, ಈಸ್ ಫ್ಲ್ಯಾಗ್ 0 ಅಂತ.
ಅಂದರೆ ಇಫ್ ಫ್ಲಾಗ್ ಈಕ್ವಲ್ ಟು 0 ಅಂತ ಕೊಡ್ತೀವಿ. ಸೊ ಫ್ಲಾಗ್ 0 ಆಗಿದೆ ಅಂದರೆ ಅರ್ಥ ಏನು? ಈ ಲೂಪ್ ಫುಲ್ ಎಕ್ಸಿಕ್ಯೂಟ್ ಆಗಿ ಏನರ್ಥ ಬರುತ್ತೆ? ಇಷ್ಟು ಲೂಪ್ ಎಕ್ಸಿಕ್ಯೂಟ್ ಆಗಿ ಫ್ಲಾಗ್ ಇನ್ನು 0 ಆಗಿದೆ ಅಂದರೆ ನನಗೆ ಯಾವುದು ಡಿವೈಸಸ್ ಸಿಕ್ಕಿಲ್ಲ ಅಂತ. ಒಂದು ಯಾವುದು ಡಿವೈಸಸ್ ಸಿಕ್ಕಿಲ್ಲ ಅಂದರೆ ಇರೋಂಥ ಐ ಬಂದ್ಬಿಟ್ಟು ಪ್ರೈಮ್ ಆಗಿದೆ ಅಂತ. ಸೊ ಆಗ ನಾನು ಏನು ಹೇಳ್ತೀನಿ, ಈ ಫ್ಲಾಗ್ ಇಸ್ 0 ಡಿಸ್ಪ್ ಐ ಅಂದರೆ ಈ ಲಿಸ್ಟ್ ಹೇಳ್ತಿದ್ದೀನಿ, ಆ ಲಿಸ್ಟಲ್ಲಿ ಐನ ಡಿಸ್ಪ್ಲೇ ಮಾಡಿ ಅಂತ ಹೇಳ್ತೀನಿ ನಾನು. ಡಿಸ್ಪ್ಲೇ ಮಾಡೋದ್ರ ಜೊತೆಗೆ ಒಂದು ಹೊಸ ವೇರಿಯಬಲ್ ಕೌಂಟ್ ಅಂತ ಒಂದು ಡಿಫೈನ್ ಮಾಡ್ಕೊಳ್ತೀನಿ ವೇರಿಯಬಲ್ನ. ಸೊ ಕೌಂಟ್ ಅನ್ನೋದು ಹೆಸರೇ ಹೇಳೋ ಹಾಗೆ ಕೌಂಟ್ ಮಾಡೋದಕ್ಕಿರೋದು. ಈ ಕೌಂಟ್ ಅನ್ನೋ ವೇರಿಯಬಲ್ ಏನು ಮಾಡುತ್ತೆ ಅಂದರೆ ಇಲ್ಲಿ ತನಕ ಎಷ್ಟು ಪ್ರೈಮ್ ಸಿಕ್ತು ಅಂತ ಕೌಂಟ್ ಮಾಡುತ್ತೆ. ಸೊ ಒಂದು ಪ್ರೈಮ್ ಸಿಕ್ಕಿದ್ರೆ, ಫಸ್ಟ್ ಪ್ರೈಮ್ ಯಾವುದಾದ್ರು ಒಂದು ಸಿಕ್ಕಿದ್ರೆ, ಕೌಂಟು 0 ಇತ್ತು ಫಸ್ಟು ನಿಮಗೆ ನೆನಪಿದ್ರೆ. ಸೊ ನಾನು ಏನು ಮಾಡ್ತೀನಿ, ಕೌಂಟ್ ಇಸ್ ಡಿಫೈನ್ಡ್ ಆಸ್ ಕೌಂಟ್ ಇಸ್ ಡಿಫೈನ್ಡ್ ಆಸ್ ಕೌಂಟ್ ಪ್ಲಸ್ 1 ಯಾವಾಗ ಪ್ರೈಮ್ ಸಿಕ್ಕಿದ್ರೆ. ಓಕೆ, ಸೊ ಕೌಂಟು 1 ಸಿಕ್ಕಿದ್ರೆ ಕೌಂಟ್ 1 ಅಂತ ಡಿಫೈನ್ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಇಷ್ಟಾದಮೇಲೆ ಐ ವಿಲ್ ಇನ್ಕ್ರೀಸ್ ಐ ಟು ಐ ಪ್ಲಸ್ 1 ಅದೇನರ್ಥ? ಯಾವುದಾದ್ರು 1 ನಂಬರ್ ಚೆಕ್ ಮಾಡಿದಾಯಿತು, ಈಗ ಅದರ ನೆಕ್ಸ್ಟ್ ನಂಬರ್ಗೆ ಹೋಗಿ ಮತ್ತೆ ಇಡೀ ಪ್ರಾಸೆಸ್ನ ರಿಪೀಟ್ ಮಾಡ್ತೀನಿ. ಇಡೀ ಪ್ರಾಸೆಸ್ನ ರಿಪೀಟ್ ಮಾಡೋದು ಅಂದರೆ ಏನು ಮಾಡ್ತೀನಿ, ಐ 3 ಅಂತ ತೊಗೊಂಡ್ಮೇಲೆ ಮತ್ತೆ ವಾಪಸ್ ಇಲ್ಲಿ ಬರ್ತೀನಿ, ಬಂದು ಮತ್ತೆ ಈ ಕಂಡೀಷನ್ಸ್ ಚೆಕ್ ಮಾಡ್ತೀನಿ. ಫ್ಲಾಗನ್ನು 0 ಮಾಡ್ಕೊಳ್ತೀನಿ ಫಸ್ಟು. ನೆಕ್ಸ್ಟು ಯಾವುದಾದ್ರು ಒಂದು ರಿಮೈಂಡರ್ ಇದೆಯಾ ಅಂತ ನೋಡ್ತೀನಿ. ರಿಮೈಂಡರ್ ಸಿಕ್ಕಿದ್ರೆ ಆಗ ಆಟೋಮ್ಯಾಟಿಕಲಿ ಏನು ಮಾಡ್ತೀನಿ, ಫ್ಲಾಗನ್ನು 1 ಅಂತ ಕನ್ಸಿಡರ್ ಮಾಡ್ತೀನಿ, ಜೇನ ಐ ಅಂತ ತೊಗೊಳ್ತೀನಿ. ರಿಮೈಂಡರ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ವ್ಯಾಲ್ಯೂ ಜೆ ತೊಗೊಳ್ತೀನಿ, ನೆಕ್ಸ್ಟ್ ವ್ಯಾಲ್ಯೂ ಜೆ ತೊಗೊಳ್ತೀನಿ, ತೊಗೊಳ್ತಾ ಸ್ಕ್ವೇರ್ ರೂಟ್ ಆಫ್ ಐ ತನಕ ತೊಗೊಳ್ತೀನಿ. ಯಾವುದೇ ರಿಮೈಂಡರ್ ಸಿಗಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ನಾನು ಅಲ್ಟಿಮೇಟ್ಲಿ ಫಾರ್ ಲೂಪಿಂದ ಹೊರಗಡೆ ಬಂದು ಫ್ಲಾಗ್ ವ್ಯಾಲ್ಯೂ ಏನು ಅಂತ ನೋಡ್ತೀನಿ. ಫ್ಲಾಗ್ 0 ಆಗಿದೆ ಅಂದರೆ ಅರ್ಥ ಏನು? ಆಗ ಯಾವುದು ರಿಮೈಂಡರ್ ಸಿಕ್ಕಿಲ್ಲ ಅಂತ, ನಮಗೆ ರಿಮೈಂಡರ್ 0 ಆಗಿಲ್ಲ ಅಂತ. ರಿಮೈಂಡರ್ 0 ಆಗಿಲ್ಲ ಅಂದರೆ ಡಿವೈಸರ್ ಸಿಕ್ಕಿಲ್ಲ ಅಂತ. ಹಾಗಿದ್ರೆ ಆ ನಂಬರು ಐ ಇನ್ಕ್ರಿಮೆಂಟ್ ಆಗಿರುತ್ತಲ್ಲ, ಈ ವ್ಯಾಲ್ಯೂ ಅದು ಪ್ರೈಮ್ ಅಂತ. ಸೊ ಲಿಸ್ಟ್ ಮಾಡ್ತೀನಿ. ಲಿಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಐ ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ತೊಗೊಳ್ತೀನಿ. ಹೀಗೆ ಮಾಡ್ತಾ ಎನ್ ತನಕ ಬರ್ತೀನಿ. ಎನ್ ತನಕ ಬಂದು ಪ್ರತಿಯೊಂದು ಪ್ರೈಮಾ ಅಲ್ವಾ ಅಂತ ನೋಡ್ತೀನಿ. ಅಂಡ್ ನೋಡ್ತಾ ಜೊತೆ ಕೌಂಟ್ ಮಾಡ್ತಾ ಹೋಗ್ತೀನಿ. ಕೌಂಟ್ ಮಾಡ್ತಾ ಪ್ರೈಮ್ ಸಿಕ್ಕಿದ್ರೆ ಕೌಂಟ್ ಜಾಸ್ತಿ ಆಗುತ್ತೆ, ಪ್ರೈಮ್ ಸಿಗಲಿಲ್ಲ ಅಂದರೆ ಕೌಂಟ್ ಅಷ್ಟೇ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಟೋಟಲ್ ಕೌಂಟ್ ಏನಾಗಿರುತ್ತೋ ಫೈನಲ್ ಕೌಂಟು, ದಿಸ್ ಇಸ್ ಗೋಯಿಂಗ್ ಟು ಬಿ ದ ನಂಬರ್ ಆಫ್ ಪ್ರೈಮ್ಸ್ ಲೆಸ್ ದೆನ್ ಈಕ್ವಲ್ ಟು ಎನ್. ನಂಬರ್ ಆಫ್ ಪ್ರೈಮ್ಸ್, ಎಷ್ಟು ಪ್ರೈಮ್ ಸಿಕ್ಕಿವೆ ಅಂತ. ಯಾವ್ಯಾವ ಪ್ರೈಮ್ಸ್ ಅನ್ನೋದು ಒಂದು, ನಂಬರ್ ಆಫ್ ಪ್ರೈಮ್ಸ್ ಅನ್ನೋದು ಮತ್ತೊಂದು. ಸೊ ಅವೆರಡನ್ನ ನಾವು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಈಗ ಈ 19ಗೆ ಹೆಂಗೆ ವರ್ಕ್ ಆಗುತ್ತೆ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇಷ್ಟು ಗೊತ್ತಾದರೆ ನಿಮಗೆ ಪ್ರೋಗ್ರಾಮಿಂಗ್ ಪಾರ್ಟ್ ಈಸಿ ಆಗುತ್ತೆ. ಸೊ 19 ಶುರು ಮಾಡ್ತಿದ್ದೀನಿ. ಫಸ್ಟ್ ಐ ಈಕ್ವಲ್ಸ್ 2 ಶುರು ಮಾಡ್ತೀನಿ. 2ಗೆ ರಿಮೈಂಡರ್ 0 ಆಗೋವಂಥ ಯಾವುದಾದ್ರು ಒಂದು ನಂಬರ್ ಸಿಗುತ್ತಾ? ಆಬ್ವಿಯಸ್ಲಿ ಲೂಪ್ ಒಳಗಡೆ ಹೋಗೋದೇ ಇಲ್ಲ. ಯಾಕೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ 2 ಅಂದರೆ 1 ಪಾಯಿಂಟ್ ಅಲ್ವಾ. ಸೊ 2 ಇಂದ ಸ್ಕ್ವೇರ್ ರೂಟ್ ಆಫ್ 2 ಅಂದರೆ ಅದಕ್ಕಿಂತ ಚಿಕ್ಕದಾಗಿರೋದ್ರಿಂದ ಲೂಪ್ ಒಳಗಡೆ ಹೋಗೋದೇ ಇಲ್ಲ. ಸೊ ಫ್ಲಾಗ್ ವ್ಯಾಲ್ಯೂ 0 ಇರುತ್ತೆ. ಫ್ಲಾಗ್ ವ್ಯಾಲ್ಯೂ 0 ಇರೋದ್ರಿಂದ 2ನ ಡಿಸ್ಪ್ಲೇ ಮಾಡ್ತೇವೆ. ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ಕೌಂಟ್ ವ್ಯಾಲ್ಯೂ 0 ಇದ್ದಿದ್ದು 1 ಅಂತ ಆಗುತ್ತೆ. ಆಯಿತಾ? ನೆಕ್ಸ್ಟು ಐಗೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ತೀವಿ, ಬಿಕಾಸ್ ಐ ಈಸ್ ಟೇಕನ್ ಆಸ್ ಐ ಪ್ಲಸ್ 1. ಸೊ ಐ 3 ಆಗುತ್ತೆ. 3ಗೆ ಬರ್ತೀವಿ. 3ಗೆ ತೊಗೊಂಡಾಗ ಏನಾಗುತ್ತೆ, 3ಇಂದ ಹಿಡಿದು ಜೆ 3ಇಂದ ಹಿಡಿದು ರೂಟ್ 3 ತನಕ ನೋಡುತ್ತೆ. ರೂಟ್ 3 ಏನು, ಅಗೇನ್ ಲೆಸ್ ದ್ಯಾನ್ 3. ಸೊ ಈ ಫಾರ್ ಲೂಪ್ ಒಳಗಡೆ ಹೋಗೋದಿಲ್ಲ ಇದು. ಓಕೆನಾ? ಸೊ ಫಾರ್ ಲೂಪ್ ಒಳಗಡೆ ಹೋಗೋದಂದರೆ ಫ್ಲಾಗ್ ಮತ್ತೆ 0ನೇ ಇರುತ್ತೆ. ಫ್ಲಾಗ್ 0 ಇರೋದ್ರಿಂದ ಇದನ್ನು ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಕೌಂಟು 1 ಜಾಸ್ತಿ ಆಗುತ್ತೆ, 2 ಅಂತ ಲೆಕ್ಕ ಸಿಗುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ತೊಗೊಳ್ತೀವಿ, 4 ತೊಗೊಳ್ತೀವಿ. 4 ತೊಗೊಂಡಾಗ ಏನಾಗುತ್ತೆ, ಜೆ ಕೋಲನ್ 2 ಥ್ರೂ ಸ್ಕ್ವೇರ್ ರೂಟ್ ಆಫ್ 4. ಸ್ಕ್ವೇರ್ ರೂಟ್ ಆಫ್ 4 ಏನು, 2 ಅಲ್ವಾ. ಸೊ ಜೆ ಈಕ್ವಲ್ಸ್ 2 ಅಂತ ತೊಗೊಳುತ್ತೆ ವ್ಯಾಲ್ಯೂ. ಜೆ ಈಕ್ವಲ್ಸ್ 2 ತೊಗೊಂಡಾಗ ಏನಾಗುತ್ತೆ, ರಿಮೈಂಡರ್ ಆಫ್ ಐ ಜೆ ನೋಡ್ಕೊಳ್ಳುತ್ತೆ. ಏನು ರಿಮೈಂಡರ್ ಆಫ್ ಐ ಜೆ, ಆಬ್ವಿಯಸ್ಲಿ 0, ಬಿಕಾಸ್ 4 ಇಸ್ ಡಿವಿಸಿಬಲ್ ಬೈ 2. ಸೊ 0 ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ವಾ, ರಿಮೈಂಡರ್ 0 ಆಯ್ತಲ್ವಾ. 0 ಆಗಿರೋದ್ರಿಂದ ಫ್ಲಾಗ್ ಏನಾಗ್ಬಿಡ್ತು, ಫ್ಲಾಗ್ 1 ಆಯಿತು. ಯಾವಾಗ ಈ ಸ್ಟೆಪ್ಪಲ್ಲಿ ಇದಕ್ಕೆ ಫ್ಲಾಗ್ ಬಂದು 1 ಆಯಿತು. ಫ್ಲಾಗ್ 1 ಆಗಿದ ತಕ್ಷಣವೇ ನನಗೆ ಮತ್ತೊಂದು ಡಿವೈಸರ್ ಹುಡುಕೋ ಅಗತ್ಯ ಇಲ್ಲ. ಸೊ ಇದರಿಂದ ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದು ಈ ಕಂಡೀಷನ್ ಚೆಕ್ ಮಾಡುತ್ತೆ. ಈಗ ಈ ಲೈನ್ ಎಕ್ಸಿಕ್ಯೂಟ್ ಆಗುತ್ತಾ? ಈಗ ಲೈನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಫ್ಲಾಗ್ ವ್ಯಾಲ್ಯೂ 0 ಇದ್ದಾಗ. ಬಟ್ ಫ್ಲಾಗ್ ವ್ಯಾಲ್ಯೂ 1 ಇರೋದ್ರಿಂದ ಈ ಲೈನ್ ಎಕ್ಸಿಕ್ಯೂಟ್ ಆಗಲ್ಲ.
ಹಾಂ, ಈ ಲೈನ್ ಎಕ್ಸಿಕ್ಯೂಟ್ ಆಗಲ್ಲ. ಎಕ್ಸಿಕ್ಯೂಟ್ ಆಗದೇ ಇರೋದ್ರಿಂದಾಗಿ ಏನಾಗುತ್ತೆ, ಏನೂ ಡಿಸ್ಪ್ಲೇ ಆಗಲ್ಲ. ಕೌಂಟ್ ವ್ಯಾಲ್ಯೂ ಹಿಂದಿನ ವ್ಯಾಲ್ಯೂನೇ ಇರುತ್ತೆ, ಏನು ಬದಲಾಗೋದಿಲ್ಲ. ಅರ್ಥ ಆಯ್ತಾ? ಇದಾದಮೇಲೆ ನೆಕ್ಸ್ಟ್ i = 5ಗೆ ಬರ್ತೀವಿ. ಈಗೇನಾಗುತ್ತೆ, ಮತ್ತೆ ಏನು ಚೆಕ್ ಮಾಡಬೇಕು ಈಗ, j: ಏನು 2 ಥ್ರೂ √5 ನೋಡ್ತೀವಿ. √5 ಅಂದರೆ ಇಟ್ ಈಸ್ ಎ ನಂಬರ್ ಬಿಟ್ವೀನ್ 2 and 3 ಅಲ್ವಾ? ಸೊ ಬಿಟ್ವೀನ್ 2 and 3 ಆಗಿರೋದ್ರಿಂದ 2 ಇಂದ 2 ಅಂತ ಅಷ್ಟೇ ಬರುತ್ತೆ. ಸೊ 2 ಮಾತ್ರ ತಗೊಳ್ಳುತ್ತೆ. ಸೊ ಇಟ್ ಚೆಕ್ಸ್ ವೆದರ್ ರಿಮೈಂಡರ್ ಆಫ್ 5, 2 is 0. ಇಟ್ ಈಸ್ ಡೆಫಿನೆಟ್ಲಿ ನಾಟ್ 0. ಹೌದಾ? ಅಂದರೆ 2 ಡಿವೈಡ್ ಮಾಡಲ್ಲ ಅಲ್ವಾ 5ನ. ಸೊ 2 ಡಿವೈಡ್ ಮಾಡದೇ ಇರೋದ್ರಿಂದಾಗಿ ಏನಾಗುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಏನಾಯಿತು, ಫ್ಲ್ಯಾಗ್ ವ್ಯಾಲ್ಯೂ 0ನೇ ಉಳಿತು. ಸೊ ಫ್ಲ್ಯಾಗ್ ವ್ಯಾಲ್ಯೂ 0 ಇರೋದ್ರಿಂದ 5 ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಕೌಂಟು 1 ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ ಮುಂದಕ್ಕೆ ಹೋಗುತ್ತೆ. ಪರ್ಟಿಕ್ಯುಲರ್ಲಿ i = 9 ಆದಾಗ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಚೆನ್ನಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. i = 9 ತೊಗೊಂಡಾಗ ಏನಾಗುತ್ತೆ, ಮತ್ತೆ j: 2 ಇಂದ ಶುರುವಾಗುತ್ತೆ ಥ್ರೂ √9 ತನಕ ಚೆಕ್ ಮಾಡುತ್ತೆ. √9 ಅಂದ್ರೇನು, 3. ಸೊ j = 2, j = 3 ಎರಡು ಸ್ಟೆಪ್ ವರ್ಕ್ ಆಗುತ್ತೆ. ಇದು ಈ ಕಂಡೀಷನ್ ಹೇಗೆ ವರ್ಕ್ ಆಗುತ್ತೆ, j = 2 ತೊಗೊಂಡಾಗ ರಿಮೈಂಡರ್ ಆಫ್ 2 ಏನು, ಡೆಫಿನೆಟ್ಲಿ 0 ಅಲ್ಲ, ಬಿಕಾಸ್ 2 ಡಸ್ ನಾಟ್ ಡಿವೈಡ್ 9. ಸೊ 0 ಆಗಲಿಲ್ಲ, ಈ ಕಂಡೀಷನ್ ಆಗಲ್ಲ. ಬಟ್ ಇದರಿಂದ ಹೊರಗಡೆ ಬರಲ್ಲ, ಬಿಕಾಸ್ j 2 ಆದಮೇಲೆ ನೆಕ್ಸ್ಟ್ ವ್ಯಾಲ್ಯೂ 3 ತೊಗೊಳುತ್ತೆ. 3 ತೊಗೊಂಡಾಗ ಏನಾಗುತ್ತೆ, ರಿಮೈಂಡರ್ ಆಫ್ 9, 3 ಕಂಡಿಟ್ಕೊಳ್ಳುತ್ತೆ. ರಿಮೈಂಡರ್ ಆಫ್ 9, 3 ತೊಗೊಂಡಾಗ ಏನಾಗುತ್ತೆ, ಆಬ್ವಿಯಸ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ 0. ಈಗ 0 ಸಿಕ್ಕಿರೋದ್ರಿಂದ ಈಗ ಈ ಎರಡು ಸ್ಟೆಪ್ಸು ವರ್ಕ್ ಆಗುತ್ತವೆ. ಸೊ ಫ್ಲ್ಯಾಗ್ ವ್ಯಾಲ್ಯೂ 1 ಆಗುತ್ತೆ ಆ್ಯಂಡ್ j ಬಂದುಬಿಟ್ಟು i ಆಗುತ್ತೆ. ಸೊ ವ್ಯಾಲ್ಯೂ 1 ಇದ್ದಾರೆ, i = 9. ಫ್ಲ್ಯಾಗ್ 1 ಆಗೋದ್ರಿಂದ ಇದಕ್ಕೆ ನಮಗೆ ಡಿಸ್ಪ್ಲೇ ಆಗಿಲ್ಲ ಇದು ಏನು, ಬಿಕಾಸ್ ಫ್ಲ್ಯಾಗ್ 1 ಆಗಿದೆ ಆ್ಯಂಡ್ ಇನ್ ಕೌಂಟ್ ಏನಾಗಿರುತ್ತೋ ಅದು ಹಾಗಾಗೋದಿಲ್ಲ. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ಐಗೆ ಒಂದೊಂದೇ ಸ್ಟೆಪ್ ಮುಂದಕ್ಕೆ ಹೋಗ್ತಾ 19ಗೆ ಬಂದು ಸ್ಟಾಪ್ ಆಗುತ್ತೆ ಪ್ರಾಸೆಸ್ಸು, ಬಿಕಾಸ್ ವೈಲ್ ಕಂಡೀಷನ್ ಬಂದುಬಿಟ್ಟು i <= ಅಂತ ಇರುತ್ತೆ. ಸೊ ಇಲ್ಲಿಗೆ ಫುಲ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಈ ಡಾಲರ್ ಹಾಕಿರೋದು ಯಾವುದಕ್ಕೆ ಅಂದರೆ ವೈಲ್ ಲೂಪ್ ಕಂಪ್ಲೀಟ್ ಆಗೋದಕ್ಕೆ. ಈ ಸ್ಟಾರ್ಟ್ ಆಯಿತು, ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರೈಮ್ ಬಂದಾಗ ಡಿಸ್ಪ್ಲೇ ಆಯಿತು, ಪ್ರೈಮ್ ಬರದೇ ಇದ್ದಾಗ ಡಿಸ್ಪ್ಲೇ ಆಗಲಿಲ್ಲ. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೌಂಟ್ ಜಾಸ್ತಿ ಆಗ್ತಾ ಹೋಯಿತು ಪ್ರೈಮ್ ಸಿಕ್ಕಿದಾಗ. ಸೊ ಏನು ಲೈನ್ ಹೇಳ್ತೀವಿ, ದ ನಂಬರ್ ಆಫ್ ಪ್ರೈಮ್ > n ಇಸ್ ಕೌಂಟ್ ಅಂತ ಹೇಳ್ತೀವಿ. ಅಲ್ಲಿಗೆ ನಮ್ಮ ಪ್ರೋಗ್ರಾಮ್ ಮುಗಿಯುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಈಗ. ನೋಡಿ ಇಲ್ಲಿ, ಸೊ ಲಿಸ್ಟ್ ಆಫ್ ಪ್ರೈಮ್ಸ್ <= 19 ಈಸ್ ಆಸ್ ಫಾಲೋಸ್ ಅಂತ ಬಂತು. ಸಿಸ್ಟಮ್ ಒಂಚೂರು ಸ್ಲೋ ಇದೆ. ಹಾಂ, ಸೊ ನೋಡಿ 2 ಬಂತು, 3 ಬಂತು, 5 ಬಂತು, 7 ಬಂತು, 11 ಬಂತು, 13 ಬಂತು, 17 ಬಂತು, 19 ಬಂತು. ಅಲ್ಲಿಗೆ ಕೆಲಸ ಮುಗೀತು. ಆ್ಯಂಡ್ ದ ಕೌಂಟ್ ಈಸ್ ಗೋಯಿಂಗ್ ಟು ಬಿ 8. 1, 2, 3, 4, 5, 6, 7, 8. ಸೊ ಕೌಂಟ್ ಈಸ್ ಗೋಯಿಂಗ್ ಟು ಬಿ 8. ಅರ್ಥ ಆಯ್ತಾ? ದ ಸೇಮ್ ಪ್ರೋಗ್ರಾಮ್ ವರ್ಕ್ಸ್ ಫಾರ್ ಎನಿ ನಂಬರ್. ಸೊ n ಒಂದನ್ನು ಚೇಂಜ್ ಮಾಡಿದ್ರೆ ಇಡೀ ಪ್ರೋಗ್ರಾಮ್ ಹಾಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ 25 ನೋಡೋದಕ್ಕೆ ಹೋದ್ರೆ ನೋಡಿ ಇಲ್ಲಿ ಸೇಮ್ ಟು ಸೇಮ್ ನಂಬರ್ಸ್ ಬರುತ್ತೆ 19 ತನಕ, ಮತ್ತು 23 ಒಂದು ಆಗುತ್ತೆ. ಆ್ಯಂಡ್ ಟೋಟಲ್ ನಂಬರ್ ಇಸ್ ಗೋಯಿಂಗ್ ಟು ಬಿ 9. ಆ್ಯಂಡ್ ಪ್ರತಿಯೊಂದು ಪ್ರಾಬ್ಲಮಲ್ಲೂ ಏನು ಚೇಂಜ್ ಮಾಡ್ತಾ ಹೋದಾಗೆ ಈ ನಂಬರ್ ಆಫ್ ಪ್ರೈಮ್ಸ್ ಚೇಂಜ್ ಆಗುತ್ತೆ, ಲಿಸ್ಟ್ ಕೂಡ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಸೊ ಇಷ್ಟು ನಮ್ಮ ಪ್ರೋಗ್ರಾಮ್ ಆಗಿರುತ್ತೆ. ಸೊ ನಿಧಾನವಾಗಿ ಇಡೀ ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಹಿಂದಿನ ಪ್ರೋಗ್ರಾಮ್ ಮಾಡಿದಾಗೆ ಈ ಪ್ರೋಗ್ರಾಮಲ್ಲೂ ಮ್ಯಾನ್ಯುಯಲಿ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಮ್ಯಾನ್ಯುಯಲಿ ಮಾಡಲಿಕ್ಕಂತೂ ಏನೂ ಇಲ್ಲವೇ ಇಲ್ಲ ಆಲ್ಮೋಸ್ಟ್. ಇದರಲ್ಲಿ ಸ್ವಲ್ಪ ದೊಡ್ಡ ನಂಬರ್ ಇದ್ದಾಗ ಲಿಸ್ಟ್ ಒಂದು ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ನೆವರ್ದಲೆಸ್ ಈಸಿ ಆಗಿರುತ್ತೆ. ಸೊ ಪ್ರತಿಯೊಂದು ಪ್ರಾಬ್ಲಮ್ನು ಮ್ಯಾನ್ಯುಯಲಿ ಸಾಲ್ವ್ ಮಾಡಿ. ಹಾಗೆ ಟೋಟಲ್ ನಂಬರ್ ಆಫ್ ಪ್ರೈಮ್ಸ್ನು ಬರೆದಿಡಿ. ಆದ ನಂತರ ಪ್ರೋಗ್ರಾಮ್ ಪಾರ್ಟನ್ನು ಬರ್ಕೊಂಡು ಬನ್ನಿ. ಲ್ಯಾಬ್ ಶುರುವಾದಾಗ ನಿಮಗೆ ಪ್ರೋಗ್ರಾಮ್ನ ಇನ್ನೊಂದು ಸಹ ಎಕ್ಸ್ಪ್ಲೈನ್ ಮಾಡಿ ನಂತರ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತೀವಿ. ಆ್ಯಂಡ್ ಯು ಕ್ಯಾನ್ ಕಂಪ್ಲೀಟ್ ದಿಸ್. ಆ್ಯಂಡ್ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್ ಸದ್ಯಕ್ಕೆ ಮುಂದಿನ ವಾರದಲ್ಲಿ ಲ್ಯಾಬ್ ಶುರುವಾಗ್ತಿದೆ. ಸೊ ಶುರುವಾದಾಗ ಪ್ರತಿಯೊಂದು ವಾರಕ್ಕೆ 2 ಲ್ಯಾಬ್ ಇರುತ್ತೆ. ಸೊ ಪ್ರೋಗ್ರಾಮ್ 1 ಮತ್ತು 2 ಎರಡೂ ನೀವು ಒಂದೇ ದಿನ ಎಕ್ಸಿಕ್ಯೂಟ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ಪ್ರಿಪೇರ್ಡ್ ಫಾರ್ ದಿಸ್. ಸೊ ಪ್ರಿಪೇರ್ ಆಗಿ ಬನ್ನಿ ಲ್ಯಾಬ್ಗೆ. ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಗುಡ್ ಫಾರ್ ಬೋತ್ ಆಫ್ ಅಸ್. ಓಕೆ,
ಇಷ್ಟು ಹೇಳ್ತಾ ನಮ್ಮ ಈ ಸೆಷನ್ನ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.